ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ಒಳ್ಳೆಯ ವಿಷಯದೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಅದ್ರ ಬಗ್ಗೆ ಇವತ್ತು ಮಾತನಾಡೋಣ. ಸ್ನೇಹಿತರೆ, ನಾವು ಜೀವನದಲ್ಲಿ ಹಣ ಕಳೆದುಕೊಂಡ್ರು ಮತ್ತೆ ಸಂಪಾದಿಸ್ಬೋದು, ಸಮಯ ಕಳ್ಕೊಂಡ್ರೂ ಕೂಡ ಹೊಸ ಅವಕಾಶಗಳು ನಮಗೆ ಸಿಗ್ಬೋದು ಅಲ್ವಾ. ಆದರೆ ಒಂದು ಬಾರಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಂಡ್ರೆ ಅದನ್ನು ಮರಳಿ ಪಡೆಯುವುದು ತುಂಬಾ ಕಷ್ಟ. ಇಂದು ಅನೇಕ ಜನರು ಎಲ್ಲರನ್ನು ಖುಷಿಪಡಿಸಲು ಹೋಗಿ ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ತಾರೆ. ಅವರು ಏನು ಅಂದ್ಕೊಳ್ತಾರೋ ಏನೋ, ಅವರಿಗೆ ಬೇಜಾರಾಗಬಹುದು, ಸಂಬಂಧ ಉಳಿಬೇಕು ಅಂತ ತಮ್ಮ ಮನಸ್ಸಿಗೆ ನೋವಾಗಿದ್ರೂ ಪರವಾಗಿಲ್ಲ, ಮೌನವಾಗಿರ್ತಾರೆ. ಆದರೆ ಒಳ್ಳೆಯ ಮನಸ್ಸು ಇರುವುದೇ ಬೇರೆ, ಆತ್ಮಗೌರವ ಕಳೆದುಕೊಳ್ಳುವುದೇ ಬೇರೆ. ಇಂದು ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಳ್ಳದೆ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಯೋಣ. ಅಂದರೆ ಆತ್ಮಗೌರವವನ್ನು ಕಳೆದುಕೊಳ್ಳದೆ ಹೇಗೆ ನಾವು ಬದುಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದು, ಎಲ್ಲರಿಗೂ ಇಷ್ಟವಾಗಲು ಪ್ರಯತ್ನಿಸಬೇಡಿ. ನಾವೆಲ್ಲರಿಗೂ ಇಷ್ಟವಾಗಬೇಕಂತ ಏನಿಲ್ಲ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ನಮ್ಮನ್ನು ಪ್ರೀತಿಸೋರು, ನಮ್ಮನ್ನು ಇಷ್ಟಪಡುವವರು, ಅವರಿಗೆ ನಾವು ಇಷ್ಟ ಆದರೆ ಸಾಕು ಅಲ್ವಾ. ನಾವು ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕಂತ ಏನಿಲ್ಲ. ಜೀವನದ ದೊಡ್ಡ ತಪ್ಪುಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಎಲ್ಲರ ಮನಸ್ಸನ್ನು ಎಲ್ಲರನ್ನು ಇಷ್ಟಪಡಬೇಕು ಎಂದು ಬಯಸುವುದು ತಪ್ಪು. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾರಿಗಾದರೂ ನೀವು ಇಷ್ಟವಾಗುವುದಿಲ್ಲ, ಅದು ಸಹಜನೇ ಅಲ್ವಾ. ಆದ್ದರಿಂದ ಎಲ್ಲರ ಒಪ್ಪಿಗೆಯನ್ನು ಹುಡುಕುತ್ತಾ ಬದುಕಬೇಡಿ. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳಿಬೇಡಿ. ಎರಡನೇದು, ಇಲ್ಲ ಎಂದು ಹೇಳಲು ಕಲಿಯಿರಿ. ಬಹಳ ಜನರಿಗೆ ನೋ ಅಂತ ಹೇಳಲು ತುಂಬ ಭಯ. ಏಕೆಂದರೆ ಎಲ್ಲರ ಕೆಲಸ ಮಾಡಿಕೊಡ್ತಾರೆ, ಎಲ್ಲರ ಬೇಡಿಕೆಗಳನ್ನು ಒಪ್ಕೊಳ್ತಾರೆ, ಈಡೇರಿಸ್ತಾರೆ. ಆದರೆ ನಂತರ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಬೇಸರ, ಒತ್ತಡ, ನೋವು ಅನುಭವಿಸ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಇರುವ ವ್ಯಕ್ತಿ ಅಗತ್ಯವಿದ್ದಾಗ ಮಾತ್ರ ಇಲ್ಲ ಅಂತ ಹೇಳುತ್ತಾನೆ. ಅದು ಅಹಂಕಾರವಲ್ಲ, ಅದು ತನ್ನ ಸಮಯ ಮತ್ತು ಮನಸ್ಸಿಗೆ ಕೊಡುವ ಗೌರವ ಅಂತ ತಿಳ್ಕೊಳ್ತಾನೆ. ಮೂರನೇದು, ನಿಮ್ಮ ಭಾವನೆಗಳನ್ನು ಗೌರವಿಸಿ. ನಿಮಗೆ ಫಸ್ಟು ನೀವು ನಿಮ್ಮನ್ನು ತಿಳ್ಕೊಳ್ಳಿ. ನಿಮ್ಮ ಭಾವನೆಗಳೇನಿತ್ತೋ ಅದಕ್ಕೆ ನೀವು ಫಸ್ಟು ಬೆಲೆ ಕೊಡಿ ಅಂತ ಹೇಳ್ಬೋದು. ನಿಮಗೆ ನೋವಾದರೆ, ನಿಮಗೆ ಬೇಸರವಾದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕೆಲವರು ಯಾವಾಗಲೂ ತಮ್ಮ ಭಾವನೆಗಳನ್ನು ಕಡೆಗಣಿಸ್ತಾ ಇರ್ತಾರೆ, ಆದರೆ ಇತರರ ಭಾವನೆಗಳಿಗೆ ಮಾತ್ರ ಬೆಲೆ ಕೊಡ್ತಾರೆ. ನಿಮ್ಮ ಮನಸ್ಸಿಗೂ ಒಂದು ಧ್ವನಿಗೂ ಮಹತ್ವ ನೀಡಿ. ನಿಮ್ಮ ಮನಸ್ಸಿಗೂ ಒಂದು ಬೆಲೆ ಇದೆ ಅಲ್ವಾ. ನಿಮ್ಮ ಮನಸ್ಸಿನ ಭಾವನೆಗೊಂದು ಬೆಲೆ ಇದೆಯಲ್ಲ, ಅದಕ್ಕೆ ನಿಮ್ಮ ಭಾವನೆಗಳನ್ನು ಯಾವತ್ತೂ ಗೌರವಿಸ್ಕೊಳ್ಬೇಕು. ನಾಲ್ಕನೇದು, ನಿಮ್ಮ ಮೌಲ್ಯವನ್ನು ತಿಳ್ಕೊಳ್ಳಿ. ನಿಮ್ಮದು ಬೆಲೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ನೀವು ಒಬ್ಬ ವ್ಯಕ್ತಿಗೆ ತನ್ನ ಮೌಲ್ಯ ಗೊತ್ತಿದ್ರೆ ಅವನು ಯಾರ ಹಿಂದೆ ಓಡುವುದಿಲ್ಲ. ನೋಡ್ರಿ, ತನ್ನ ಬೆಲೆ, ತನ್ನ ವ್ಯಕ್ತಿತ್ವ ಅಂತ ಏನಂತ ಗೊತ್ತಿದ್ರೆ ಅವನು ಬೇರೆಯವರಿಂದ ಯಾವತ್ತೂ ಓಡುವುದಿಲ್ಲ. ಯಾರಿಂದಲೂ ಗೌರವಕ್ಕಾಗಿ ಬೇಡಿಕೊಳ್ಳೋದಿಲ್ಲ. ಅವನು ಯಾವತ್ತೂ ನನಗೆ ಗೌರವ ಕೊಡಿ ಅಂತ, ರೆಸ್ಪೆಕ್ಟ್ ಕೊಡಿ ಅಂತ ಅವನು ಕೇಳ್ಕೊಳ್ಳೋ, ತಾನಾಗಿಯೇ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ನೀವು ಒಂದು ವಿಶೇಷ ವ್ಯಕ್ತಿ. ನಿಮ್ಮ ಅನುಭವಗಳು, ನಿಮ್ಮ ಜ್ಞಾನ, ನಿಮ್ಮ ಒಳ್ಳೆತನ ಎಲ್ಲ ಅಮೂಲ್ಯ ಎಂದು ನೀವು ಮರಿಬೇಡಿ. ನಿಮ್ಮನ್ನು ಗೌರವಿಸದವರ ದೂರವಿರಿ. ಅಂದರೆ ನಿಮ್ಮನ್ನು ಯಾರು ರೆಸ್ಪೆಕ್ಟ್ ಕೊಡಲ್ಲ ಅವರಿಂದ ನೀವು ದೂರವಿರಿ ಅಂತ. ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ ಫಸ್ಟು. ಯಾರು ಗೌರವ ಕೊಡಲ್ಲ ಅವರಿಂದ ದೂರವಿರಿ. ಯಾರಾದರೂ ನಿಮ್ಮನ್ನು ನಿರಂತರವಾಗಿ ಅವಮಾನಿಸುತ್ತಿದ್ದರೆ, ನಿಮ್ಮ ಭಾವನೆಗಳನ್ನು ಲೆಕ್ಕಿಸದೇ ಇದ್ದರೆ, ನಿಮ್ಮ ಒಳ್ಳೆತನವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದರೆ ಅದರಿಂದ ಸ್ವಲ್ಪ ದೂರವಿರುವುದು ತಪ್ಪಲ್ಲ. ಕೆಲವೊಮ್ಮೆ ದೂರವೇ ಇರಬೇಕಾಗುತ್ತದೆ. ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕೆಲವರು ತುಂಬಾ ಅವಮಾನ ಮಾಡ್ತಾರೆ, ಯಾವಾಗಲೂ ಕೀಳಾಗಿ ನೋಡ್ತಾ ಇರ್ತಾರೆ, ನಮ್ಮ ಭಾವನೆಗಳಿಗೆ ಬೆಲೆನೇ ಕೊಡೋದಿಲ್ಲ. ಅಂಥವರಿಂದ ನಾವೊಂದು ಸ್ವಲ್ಪ ದೂರವಿರಬೇಕು. ದೂರವಿರುವುದೇನು ತಪ್ಪೇನಿಲ್ಲ. ಅದು ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನವನ್ನು ಕೊಡಬಹುದು. ಆರನೇದು, ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ. ಫಸ್ಟು ನಾವು ಕಂಪೇರ್ ಮಾಡಬಾರ್ದು. ಅವ್ರಿಗೆ, ನಮಗೆ, ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಳ್ತಾ ಇರಬಾರ್ದು. ಅದನ್ನು ಸ್ಟಾಪ್ ಮಾಡಬೇಕು ನಾವು ಯಾವಾಗಲೂ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರ ಜೀವನ ಚೆನ್ನಾಗೇ ಕಾಣ್ತೈತೆ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇರ್ತಾರಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ವಾ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಬೇಡಿ. ಯಾವಾಗಲೂ ನನ್ನ ಜೀವನ ಹೀಗಿದೆ,
ಅವ್ರ ಜೀವನ ಆಗೈತೆ, ಅವರೆಷ್ಟು ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ, ಅವ್ರು ತುಂಬ ರಿಚ್ ಆಗಿದ್ದಾರೆ, ಈ ಥರ ಎಲ್ಲ ಜೀವನ ಹೋಲಿಕೆಯನ್ನು ಮಾಡ್ಕೊಳ್ಬೇಡಿ. ಅವ್ರ ಜೀವನ ಅವ್ರದ್ದು, ನಿಮ್ಮ ಜೀವನ ನಿಮ್ಮದಾಗಿರುತ್ತದೆ. ನೀವು ನಿಮ್ಮದೇ ಆದ ಪ್ರಯಾಣದಲ್ಲಿರ್ತೀರ, ನಿಮ್ಮದೇ ಆದ ಲೈಫ್ ಜರ್ನಿಯಲ್ಲಿ ನೀವಿರ್ತೀರ. ನಿಮ್ಮ ಬೆಳವಣಿಗೆಯನ್ನು ನೀವೇ ಗಮನಿಸ್ಕೊಳ್ತಾ ಇರಬೇಕು. ನಿಮ್ಮ ಬೆಳವಣಿಗೆನೇ ನಿಮಗೆ ಮುಖ್ಯವಾದದ್ದು. ಅದಕ್ಕೆ ನಿಮ್ಮ ಬೆಳವಣಿಗೆಯನ್ನು ಗಮನಿಸಿ. 7ನೇದು, ನಿಮ್ಮ ಸಂತೋಷಕ್ಕೆ ನೀವೇ ಜವಾಬ್ದಾರರು. ಹೌದು ಅಲ್ವಾ? ಸೆಲ್ಫ್ ರೆಸ್ಪೆಕ್ಟ್ ಇರುವ ವ್ಯಕ್ತಿ ತನ್ನ ಸಂತೋಷಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗಿರೋದಿಲ್ಲ. ನೋಡಿ, ತನ್ನ ಸ್ವಂತ ಸಂತೋಷಕ್ಕೆ ಬೇರೆಯವ್ರ ಮೇಲೆ ಅವಲಂಬಿತವಾಗಿರಬಾರ್ದು, ಡಿಪೆಂಡ್ ಆಗಿರಬಾರ್ದು ನಾವು. ಅವನು ತನ್ನನ್ನು ಪ್ರೀತಿಸ್ತಾನೆ, ತನ್ನ ಬೆಳವಣಿಗೆಗಾಗಿ ಸಮಯ ಕೊಡ್ತಾನೆ, ತನ್ನ ಜೀವನದ ಜವಾಬ್ದಾರಿಯನ್ನು ತಾನೇ ಹೊತ್ಕೊಳ್ತಾನೆ ಅಲ್ವಾ? ತನ್ನ ಜವಾಬ್ದಾರಿ, ಜೀವನದ ಪ್ರತಿಯೊಂದು ತನ್ನ ಜೀವನದ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಳ್ತಾನೆ. ಸ್ನೇಹಿತರೆ, ಒಂದು ಮರ ಎಲ್ಲರಿಗೂ ನೆರಳು ಕೊಡುತ್ತದೆ, ಆದರೆ ಅದರ ಬೇರುಗಳು ಬಲವಾಗಿದ್ದಾಗ ಮಾತ್ರ ಅದು ನಿಂತಿರುತ್ತದೆ ಅಂತ ನಮಗೆ ಗೊತ್ತಾಗುತ್ತದೆ ಅಲ್ವಾ? ಅದ್ರ ಬೇರು ಬಲವಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಮರ ನಿಂತ್ಕೊಂಡಿರ್ತದೆ. ಇಲ್ಲ ಅಂದರೆ ಏನು ಮಾಡುತ್ತೆ? ಎಲ್ಲ ಬಿದ್ದೋಗ್ಬಿಡುತ್ತದೆ. ಹಾಗೆಯೇ ನೀವು ಎಲ್ಲರಿಗೂ ಸಹಾಯ ಮಾಡಬಾರ್ದು, ಎಲ್ಲರಿಗೂ ಪ್ರೀತಿ ಕೊಡ್ಬೋದು, ಆದರೆ ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಂಡಾಗ ಮಾತ್ರ ನೀವು ಸಂತೋಷವಾಗಿರ್ತೀರಿ. ಜೀವನದಲ್ಲಿ ಒಳ್ಳೆಯವರಾಗಿರಿ, ಆದರೆ ವಿನಯದಿಂದ ಇರಿ, ಇತರರಿಗೆ ಸಹಾಯ ಮಾಡಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಎಂದಿಗೂ ಬಿಟ್ಕೊಡ್ಬೇಡಿ. ಯಾಕೆಂದರೆ ನಿಮ್ಮನ್ನು ನೀವು ಗೌರವಿಸದೇ ಇದ್ದಾಗ ಜಗತ್ತು ನಿಮ್ಮನ್ನು ಗೌರವಿಸುತ್ತದಾ? ಇಲ್ಲ ತಾನೇ? ನೀವು ನಿಮಗೆ ಫಸ್ಟ್ ಗೌರವ ತಗೊಂಡು ಆಮೇಲೆ ಜಗತ್ತು ನಿಮಗೆ ಗೌರವ ಕೊಡುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ಅರಿತ ದಿನದಿಂದ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಜೀವನವೂ ಕೂಡ ಬದಲಾಗಿ ಮತ್ತು ಆರಂಭವಾಗುತ್ತದೆ. ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಳ್ಬೇಡಿ ಯಾವಾಗಲೂ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.